Guys, welcome back to my channel. ಈ ವಿಡಿಯೋ ಬಂದು ದ ವೇ ಟು ಸಕ್ಸೀಡ್ ವೇರ್ ದೆರ್ ಇಸ್ ಅ ವಿಲ್ ದೆರ್ ಇಸ್ ಅ ವೇ ಅನ್ನೋ ಲೆಸನ್ ಆದಮೇಲೆ ನಾನು ಈ ಪೋಯಮನ್ನು ಮಾಡ್ತಾ ಇದ್ದೇನೆ. ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದಾರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಆ್ಯಂಡ್ ಯಾರಿಗೆಲ್ಲ ನೀಡಿದೆ ಆದಷ್ಟು ವಿಡಿಯೋನ ಶೇರ್ ಕೂಡ ಮಾಡಿ ಅಂತ ಹೇಳ್ತೇನೆ. ಫಸ್ಟ್ ಇಲ್ಲಿ ಪ್ರಿಪ್ರೇಟರಿ ಆ್ಯಕ್ಟಿವಿಟಿ ಇದೆ. ಪ್ರಿಪ್ರೇಟರಿ ಆ್ಯಕ್ಟಿವಿಟಿಯಲ್ಲಿ ನಾನು ಯಾವುದೇ ಥರ ಆನ್ಸರ್ ಯಾಕೆ ಬರೀಲಿಲ್ಲ ಅಂದರೆ, ಇದು ನಿಮ್ಮ ಕ್ಲಾಸ್ ರೂಮಲ್ಲಿ ನೀವು ಮಾಡುವಂತಹ ಆ್ಯಕ್ಟಿವಿಟಿ. ನೀವು ಮಾಡಿ ಅದರಲ್ಲಿ ಬಂದಂಥ ರಿಸಲ್ಟನ್ನು ನೀವು ಇಲ್ಲಿ ಬರೀಬೇಕು. ಏನಂದರೆ ಪೆಬಲ್ ಅಥವಾ ಸ್ಟೋನ್ ಪೀಸಸ್ ಇರ್ತದಲ್ಲ, ಕಲ್ಲನ್ನು ಒಂದರ ಮೇಲೆ ಒಂದು ಇಡ್ತಾ ಹೋಗಬೇಕು. ಅದರಲ್ಲಿ ಫಸ್ಟ್ ಕ್ವಶನ್ ಏನು ಕೇಳಿದ್ದಾರೆ ಅಂದರೆ, ನೀವು ಎಷ್ಟು ಕಲ್ಲನ್ನು ಇಟ್ಟಿದ್ದೀರಾ ಆ ಸಂಖ್ಯೆಯನ್ನು ಫಸ್ಟ್ ಕ್ವಶನ್ ಆನ್ಸರ್ ಆಗಿ ನೀವು ಬರೀಬೇಕು. ಎರಡನೇ ಪ್ರಶ್ನೆ ಬಂದುಬಿಟ್ಟು, ಈಗ ನಿಮ್ಮ ಕ್ಲಾಸ್ ಒಳಗೆ ಯಾರು ಹೈಯೆಸ್ಟ್, ನೀವೀಗ 5 ಇಟ್ರಿ, ನಿಮ್ಮ ಫ್ರೆಂಡ್ ನಿಮ್ಮ ಕ್ಲಾಸ್ ಒಳಗೆ ಒಂದು 15 ಕಲ್ಲನ್ನು ಒಂದರ ಮೇಲೆ ಒಂದು ಜೋಡಿಸಿದರೆ ಆ ಒಂದು ಹುಡುಗ ಅಥವಾ ಹುಡುಗಿಯ ಹೆಸರನ್ನು ನೀವು ಇಲ್ಲಿ ಬರೀಬೇಕು. ಥರ್ಡ್ ಒನ್ ಬಂದುಬಿಟ್ಟು ಏನಿದೆ ಅಂದರೆ, ಇಫ್ ಯು ಫೇಲ್ ಟು ಡೂ ದ ಟಾಸ್ಕ್, ಈ ಟಾಸ್ಕನ್ನು ಮಾಡಲಿಕ್ಕೆ ನೀವು ಫೇಲ್ ಆದ್ರಿ ಅಂದರೆ ನೀವೇನು ಮಾಡ್ತೀರಾ ಅಂತ ಕೇಳಿದ್ದಾರೆ. ಫಸ್ಟಲ್ಲಿ ಅವರು ಕೊಟ್ಟಿದ್ದಾರೆ ಏನು, ವಿಲ್ ಯು ಗಿವ್ ಅಪ್, ವಿಲ್ ಯು ಟ್ರೈ ಅಗೇನ್, ವಿಲ್ ಯು ಟೇಕ್ ಯುವರ್ ಪಾರ್ಟ್ನರ್ಸ್ ಹೆಲ್ಪ್, ವಿಲ್ ಯು ವರ್ಕ್ ಆ್ಯಸ್ ಅ ಟೀಮ್ ಆ್ಯಂಡ್ ಕಂಪ್ಲೀಟ್ ದ ಟಾಸ್ಕ್ ಅಂತ ಇಷ್ಟು ಕೇಳಿದ್ದಾರೆ. ಫಸ್ಟ್ ಏನಂದರೆ, ನೀವು ಅದನ್ನು ಅರ್ಧಕ್ಕೆ ಕೈ ಬಿಡ್ತೀರಾ, ಅಥವಾ ಎರಡನೇದು ಮತ್ತೆ ಪ್ರಯತ್ನ ಮಾಡ್ತೀರಾ, ಮೂರನೇದು ಏನಂದರೆ ನಿಮ್ಮ ಪಾರ್ಟ್ನರ್ ಅಥವಾ ಫ್ರೆಂಡಿನ ಹೆಲ್ಪನ್ನು ತೊಗೊಳ್ತೀರಾ, ನಾಲ್ಕನೇದು ನೀವು ಈ ವರ್ಕನ್ನು ಒಂದು ಟೀಮ್ ಆಗಿ ಆ ಟಾಸ್ಕನ್ನು ಕಂಪ್ಲೀಟ್ ಮಾಡ್ತೀರಾ ಅಂತ ಕೇಳಿದ್ದಾರೆ. ಯಾವುದನ್ನು ಮಾಡ್ತೀರಾ ಅದನ್ನು ನೀವು ಬರೀರಿ ಅಂತ ನಾನು ಹೇಳ್ತೇನೆ. ನೆಕ್ಸ್ಟ್, ವಾಟ್ ಎಫರ್ಟ್ಸ್ ವುಡ್ ಯು ಪುಟ್ ಟು ಕಂಪ್ಲೀಟ್ ದ ಟಾಸ್ಕ್ ಆ್ಯಂಡ್ ಬಿಕಮ್ ಸಕ್ಸಸ್ಫುಲ್, ಯಾವ ರೀತಿ ಎಫರ್ಟ್ ಹಾಕಿ ಈ ಟಾಸ್ಕನ್ನು ಕಂಪ್ಲೀಟ್ ಮಾಡ್ತೀರಾ ಮತ್ತು ಸಕ್ಸಸ್ ಆಗ್ತೀರಾ ಅಂತ ಕೇಳಿದ್ದಾರೆ. ಸೊ ನಿಮ್ಮ ಓನ್ ಎಕ್ಸ್ಪೀರಿಯನ್ಸ್ ಇಲ್ಲಿ ನೀವು ಬರಿಬೇಕಾಗ್ತದೆ. ನೆಕ್ಸ್ಟ್, ಡಿಸ್ಕಸ್ ದ ವೇಸ್ ಟು ಬಿಕಮ್ ಸಕ್ಸಸ್ಫುಲ್ ಇನ್ ಎನಿ ಟಾಸ್ಕ್ ಆ್ಯಕ್ಟಿವಿಟಿ ದಟ್ ಹ್ಯಾಸ್ ಬಿನ್ ಅಸೈನ್ ಟು ಯು. ಇದು ಕೂಡ ಅರ್ಥ ಆಯಿತು ಅಂದ್ಕೊಳ್ತೀನಿ. ಯಾವ ರೀತಿಯಲ್ಲಿ ನೀವು ಈ ಟಾಸ್ಕನ್ನು ಕಂಪ್ಲೀಟ್ ಮಾಡಿದ್ದೀರಾ ಅಂತ ಬರಿಬೇಕು. ಆ್ಯಂಡ್ ಸೆಕೆಂಡ್ ಒನ್ ಬಂದುಬಿಟ್ಟು, ನಿಮ್ಮದು 5th ಸ್ಟ್ಯಾಂಡರ್ಡಲ್ಲಿ ಒಂದು ಪೋಯಮ್ ಇತ್ತು, ಅದು ಏನಂದರೆ ಡೋಂಟ್ ಗಿವ್ ಅಪ್. ಅದರ ಫ್ಯೂ ಲೈನ್ಸನ್ನು ಇಲ್ಲಿ ಕೊಟ್ಟಿದ್ದಾರೆ, ಅದರ್ ದೆನ್ ಎಲ್ಸ್ ನಥಿಂಗ್ ಅಂತ ನಾನು ಹೇಳ್ತೀನಿ. ಇದು ಜಸ್ಟ್ ಪೋಯಮ್, 3 ಲೈನ್ಸ್ ಪೋಯಮ್. ನಾನು ಯಾವುದೇ ರೀತಿ ಟೀಚ್ ಮಾಡ್ತಾ ಇಲ್ಲ, ಡೈರೆಕ್ಟ್ ಕ್ವಶನ್ ಆನ್ಸರ್ಸಿಗೆ ಹೋಗ್ತಾ ಇದ್ದೇನೆ. ಏನಂದರೆ ಇಲ್ಲಿ ನೋಡಿ, ಡಿಸ್ಕಸ್ ಇನ್ ಅ ಪೇರ್ಸ್ ಆ್ಯಂಡ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್. ಫಸ್ಟ್ ಬಂದು, ಡ್ರೈ ದ ನೇಲ್ ಅರೈಟ್ ಬಾಯ್ಸ್, ವಾಟ್ ಡಸ್ ದ ಸ್ಟೇಟ್ಮೆಂಟ್ ಮೀನ್, ಈ ಸ್ಟೇಟ್ಮೆಂಟ್ ಏನು ಹೇಳ್ತಿದೆ ಅಂತ ಕೇಳ್ತಿದ್ದಾರೆ. ಫಸ್ಟ್ ಆನ್ಸರಲ್ಲಿದೆ ನೋಡಿ, ಹಿಟ್ ದ ನೇಲ್ಸ್ ವಿತ್ ಆಲ್ ಸ್ಟ್ರೆಂತ್ ಸೊ ದ್ಯಾಟ್ ಇಟ್ ವಿಲ್ ಬಿ ಫ್ರಿಮ್ ಇನಫ್ ಟು ಹೋಲ್ಡ್ ಆ್ಯಂಡ್ ಕ್ಲೈಂಬ್ ಅಪ್. ಇದು ಫಸ್ಟ್ ಕ್ವಶನ್ ಆನ್ಸರು. ಸೆಕೆಂಡ್ ಒನ್, ವಾಟ್ ವಿಲ್ ಹ್ಯಾಪನ್ ಇಫ್ one never tries, if one never tries one will never be able to achieve the goal. Third one, when should we try and try again, once you fail to do work you should try again and again. Fourth one ನೋಡಿ, why should we try and try again, ಇಲ್ಲಿ ಬರ್ತಿದ್ದೇನೆ, ಇಫ್ ವಿ ಟ್ರೈ ಆ್ಯಂಡ್ ಟ್ರೈ ಅಗೇನ್ ವಿ ವಿಲ್ ಸಕ್ಸೀಡ್, ಇದು ಆನ್ಸರ್. Fifth one, what should one do to reach the top? To reach the top, one should first climb the hill. ಇದು related to this chapter, ಅದಕ್ಕೆ. Then sixth one, what suggestion does the poet give to succeed in life? Though you lose balance often, you must not feel disgraced. Instead, if you try and try again, you will succeed at last. ಇದು ಬಂದು ಒಂದು ಈ ಪೋಯೆಟ್ ಕೊಡುವಂತಹ ಸಜೆಷನ್. ಸೊ ಇದು ಆನ್ಸರ್ 6th. ಸೊ ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನ್, ಫೋರ್ತ್ ಒನ್, ಫಿಫ್ತ್ ಒನ್, ಸಿಕ್ಸ್ತ್ ಒನ್ ಸ್ವಲ್ಪ ಇಲ್ಲಿ ಎಕ್ಸ್ಚೇಂಜ್ ಆಗಿದೆ, ನೋಡ್ಕೊಂಡು ಬರೀರಿ. ನೆಕ್ಸ್ಟ್, ಟ್ರೂ ಆರ್ ಫಾಲ್ಸ್ 7th ಎ ಬಂದು ಫಾಲ್ಸ್, ಬಿ ಬಂದು ಟ್ರೂ. ನೆಕ್ಸ್ಟ್ 8th ಒನ್ ಏನಿದೆ ಅಂದರೆ, ವಿಚ್ ಆಫ್ ದ ಫಾಲೋವಿಂಗ್ ವರ್ಡ್ಸ್ ಪ್ರೇಸಸ್ ಆರ್ ರಿಲೇಟೆಡ್ ಟು ಅಚೀವಿಂಗ್ ಸಕ್ಸಸ್ ಇನ್ ಅ ಲೈಫ್. ಕಲರ್ ಮಾಡಬೇಕು, ನಿಮ್ಮ ಬುಕ್ಕಲ್ಲಿ ನೀವು ಕಲರ್ ಮಾಡಿ. ಇದು ನಾನು ಟಿಕ್ ಮಾಡಿದ್ದೇನೆ. ಒಂದು ಲೈಫಲ್ಲಿ ಸಕ್ಸಸ್ ಆಗಬೇಕಂದ್ರೆ ಯಾವೆಲ್ಲ ಈ ವರ್ಡ್ಸ್ ರಿಲೇಟೆಡ್ ಟು ಸಕ್ಸಸ್ ಅಂತ ಕೇಳಿದ್ದಾರೆ. ಒಂದು ಬಂದು ಪ್ರಿಸರ್ವ್, ಏಮ್ ಹೈ, ಬಿ ಪಾಸಿಟಿವ್, ವರ್ಕ್ ಹಾರ್ಡ್, ಬಿ ಕಾನ್ಫಿಡೆಂಟ್, ಇದು ಆನ್ಸರ್ಸ್. ಆ್ಯಂಡ್ ದೆನ್ 9th ಒನ್ ಒಂದು ಕ್ವಶನ್ಸನ್ನು ಕೊಟ್ಟಿದ್ದಾರೆ. ವಾಟ್ ಡು ಯು ವಾಂಟ್ ಟು ಅಚೀವ್ ಇನ್ ಅ ಲೈಫ್, ವಾಟ್ ಎಫರ್ಟ್ಸ್ ಯು ವಿಲ್ ಮೇಕ್ ಟು ಅಚೀವ್ ದಿಸ್. ನೀವೇನಾಗಬೇಕು ಅಂತ ಬಯಸ್ತೀರಾ ಅಂತ ಕೇಳಿದ್ದಾರೆ. ನಾನಿಲ್ಲಿ ಡ್ಯಾಶ್ ಬಿಟ್ಟಿದ್ದೇನೆ. ಕೆಲವರಿಗೆ ಟೀಚರ್ ಆಗಲಿಕ್ಕೆ ಇಷ್ಟ ಇರ್ತದೆ, ಕೆಲವರಿಗೆ ಡಾಕ್ಟರ್ ಆಗಲಿಕ್ಕೆ ಇಷ್ಟ ಇರ್ತದೆ,
ಇನ್ನು ಕೆಲವರಿಗೆ ಇಂಜಿನಿಯರ್ ಹಲವಾರು ಇರ್ತದಲ್ಲ. ಹಾಗಾಗಿ ನಾನು ಬರೆದೆ ಅಂತ ನೀವು ಕೂಡ ಅದನ್ನೇ ಬರಿತೀರಾ ಅಂತ ನಾನು ಅಲ್ಲಿ ಬ್ಲ್ಯಾಂಕನ್ನು ಬಿಟ್ಟಿದ್ದೇನೆ. ನಿಮ್ಗೇನಾಗಬೇಕು ಮುಂದೆ ಅನ್ನೋದನ್ನು ಇಲ್ಲಿ ಬರೀರಿ. ಐ ವಾಂಟ್ ಟು ಬಿಕಮ್ ಡಾಕ್ಟರ್ ಇದ್ದರೆ ಡಾಕ್ಟರ್ ಬರೀರಿ, ಇಂಜಿನಿಯರ್ ಇದ್ದರೆ ಇಂಜಿನಿಯರ್ ಬರೀರಿ, ಮತ್ತಿನ್ನೇನಿದ್ರು ಬರೀರಿ, ಪೊಲೀಸು, ಫಾರ್ಮರ್ ಆಗೋದಿದ್ರೆ ಫಾರ್ಮರ್, ಏನು ಬೇಕಾದರೂ ಬರೀರಿ. ನೆಕ್ಸ್ಟ್ ಸೆಂಟೆನ್ಸ್ ಇದು ಬರೀರಿ, ಆ್ಯಂಡ್ ವಿಲ್ ಸ್ಟಡಿ ವೆಲ್ ಟು ರೀಚ್ ದ ಗೋಲ್ ಆ್ಯಂಡ್ ಸರ್ವ್ ದ ಸೊಸೈಟಿ. ಇದು 9th ಒನ್ ಆನ್ಸರ್. ಇಲ್ಲಿ ಐಡಿಯಮ್ಸ್ ಕೊಟ್ಟಿದ್ದಾರೆ ವಿತ್ ದೇರ್ ಮೀನಿಂಗ್ ಇಲ್ಲಿ ಮ್ಯಾಚ್ ಮಾಡಬೇಕು. ಐಡಿಯಮ್ಸನ್ನು ಮ್ಯಾಚ್ ಮಾಡಬೇಕು ಅಂತ ಹೇಳಿದ್ದಾರೆ. ಇದು ಬಂದು ನಿಮ್ಮ ಈ ಪೋಯಮಿಂದನೇ ತಗೊಂಡಿರುವಂತಹ ಒಂದು ಐಡಮ್ಸ್. ಓಕೆ, ನೋಡಿ, ಡ್ರೈವ್ ದ ನೇಲ್ ಅ ರೈಟ್, ಯೂಸ್ ದ ಆಪರ್ಚುನಿಟಿ ಇನ್ ದ ರೈಟ್ ವೇ, ಅಥವಾ ಹೋಪಿಂಗ್ ಫಾರ್ ದ ಬೆಸ್ಟ್ ವಿತೌಟ್ ಪುಟ್ಟಿಂಗ್ ಎಫರ್ಟ್ಸ್ ಟು ಕ್ಲಿಯರ್ ಏಮ್ಸ್ ಆ್ಯಂಡ್ ವಿಷನ್. ಸೊ ಇದು ಯಾವುದೇ ರೀತಿ ಅಪ್ ಆ್ಯಂಡ್ ಡೌನ್ ಇಲ್ಲ, ಎಲ್ಲ ಕರೆಕ್ಟ್ ಇದೆ. ಸೊ ಇದು ಮ್ಯಾಚ್ ಮಾಡಬೇಕಂತ ಇಲ್ಲ. ನೆಕ್ಸ್ಟ್, ಕಂಪ್ಲೀಟ್ ದ ಸೆಂಟೆನ್ಸ್ ಕಾಲಮ್ ಎ ಬೈ ಮ್ಯಾಚಿಂಗ್ ದೆಮ್ ವಿತ್ ದೋಸ್ ಇನ್ ಕಾಲಮ್ ಬಿ. ಡ್ರೈವ್ ದ ನೇಲ್ ಅ ರೈಟ್, ಸೊ ಇಲ್ಲಿ ಮ್ಯಾಚ್ ಮಾಡೋದು, ಇಲ್ಲಿ ಮ್ಯಾಚ್ ಮಾಡ್ತೇನೆ. ಓಕೆ, ಸೊ ಇದು ಬಂದು while the iron is red. Second one, strike with all your might. ಇದು ಬಂದು hit on the head. When you have work to do. Third one, do it with a will. To reach a top, one must first climb the hill. Though you stumble oft, you will succeed at last. So match the following ಕರೆಕ್ಟಾಗಿ ಮಾಡ್ಕೊಳ್ಳಿ. ನೆಕ್ಸ್ಟ್, ಇಲ್ಲಿ ವಿಚ್ ಆಫ್ ದ ಸೇಯಿಂಗ್ಸ್ ಪ್ರೊವರ್ಬ್ಸ್ ಆರ್ ರಿಲೇಟೆಡ್ ಟು ದ ಥೀಮ್ ಆಫ್ ದ ಪೋಯಮ್, ಅಂದರೆ ಸಕ್ಸಸ್ ಬಗ್ಗೆ ಇದು ರಿಲೇಟ್ ಆದರೆ ಟಿಕ್ ಮಾಡಿ ಅಂತ. ಸೊ ಯಾವ್ಯಾವುದು ರಿಲೇಟ್ ಆಗಿದೆ ಅದನ್ನು ನಾನು ಟಿಕ್ ಮಾಡಿದ್ದೇನೆ. ಸೊ ಇದೇ ರಿಲೇಟ್ ಆಗಿರೋದು, ಟಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಲೆಟ್ಸ್ ಅಪ್ರಿಷಿಯೇಟ್, ರೀಡ್ ದ ಪೋಯಮ್ ಆ್ಯಂಡ್ ಪಿಕ್ ಔಟ್ ರೈಮಿಂಗ್ ವರ್ಡ್ಸ್ ಅಂತ ಹೇಳಿದ್ದಾರೆ. ರೈಟ್ ದೆಮ್. ಈ ಪೋಯಮ್ ಇರುವ ರೈಮಿಂಗ್ ವರ್ಡ್ಸ್ ಇದು: ಹೆಡ್ ರೆಡ್, ಸ್ಕೈ ಟ್ರೈ, ವಿಲ್ ಹಿಲ್, ಡೌನ್ ಕಾಸ್ಟ್, ಲಾಸ್ಟ್. ನೆಕ್ಸ್ಟ್, ಮೈಮ್ ಲೈನ್ ಅಂದರೆ ಮಿಮಿಕ್ರಿ ಮಾಡಬೇಕು ಲೈನನ್ನು, ಅಥವಾ ಮೆಮೊರೈಸ್ ಮಾಡಬೇಕು ಅಂತ ಹೇಳ್ಬೋದು. ಮೈಮ್, ಲೆಟ್ ದ ಚಿಲ್ಡ್ರನ್ ಗೆಸ್ ವಿಚ್ ಲೈನ್ ಇಸ್ ಮೈಮ್ಡ್, ಆ ಥರ ಮೈಮ್ ಮಾಡೋದು. ಮೈಮ್ ಅಂದರೆ ಎಂತ ಅಂದರೆ, ಈ ಯೂಶ್ವಲಿ ಕಾಲೇಜಸ್ ಎಲ್ಲ ಮಾಡ್ತಾರೆ ಅದು ಮೈಮ್. ಬ್ಲ್ಯಾಕ್ ಡ್ರೆಸ್ ಹಾಕಿ ಒಂದು ಆ್ಯಕ್ಟ್ ಥರ ಮಾಡೋದು ಮೈಮ್. ಮುಖಕ್ಕೆಲ್ಲ ವೈಟ್ ಪೇಂಟೆಲ್ಲ ಹಾಕಿ ಮೈಮ್ ಮಾಡ್ತಾರೆ. ಸೊ ಅದು. ಥರ್ಡ್ ಒನ್, ರೀಡ್ ದ ಪೋಯಮ್ ಬ್ಯಾಕ್ವರ್ಡ್ಸ್, ಉಲ್ಟಾ ಹೇಳೋದು, ಅಂದರೆ ಲಾಸ್ಟಿಂದ ಫಸ್ಟ್ ಪೋಯಮ್ ಓದೋದು. ಫೋರ್ತ್, ಸಜೆಸ್ಟ್ ಸಮ್ ಮೋರ್ ಟೈಟಲ್ಸ್ ಆಫ್ ದ ಪೋಯಮ್. ಸೊ ನಾನು ಇದನ್ನು ಸಜೆಸ್ಟ್ ಮಾಡಿದ್ದೇನೆ. ಏಮ್ ಟು ಸಕ್ಸೀಡ್, ಹೌ ಟು ಮೇಕ್ ಇಟ್ ಟು ದ ಟಾಪ್, ಟ್ರೈ ಆ್ಯಂಡ್ ಸಕ್ಸೀಡ್. ನೆಕ್ಸ್ಟ್, ಇದು ಬಿಂಗೋ ರೀತಿ ನೀವು ಮಾಡ್ತಿರಲ್ಲ ಅದು. ರೈಟ್ ಎನಿ 6 ಆ್ಯಕ್ಷನ್ ವರ್ಡ್ಸ್ ಫ್ರಮ್ ದ ವರ್ಡ್. ಆ್ಯಕ್ಷನ್ ವರ್ಡ್ಸ್ ಅಂದರೆ ಆ್ಯಕ್ಷನ್, ಈಗ ಅಟ್ ಪ್ರೆಸೆಂಟ್ ಏನಾಗ್ತಿದೆ ಅದು ಆ್ಯಕ್ಷನನ್ನು ಡಿನೋಟ್ ಮಾಡೋದು. ಸೊ ಹಿಟ್, ಸ್ಟ್ರೈಕ್, ಕ್ಲೈಮ್, ಗೇಸಿಂಗ್, ಸ್ಟಂಬಲ್, ಟ್ರೈ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರೆಲ್ಲ ಇಲ್ಲಿ ತನಕ ನೋಡಿದಾರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋ ನಿಮಗೆ ಬೇಗ ನೋಟಿಫಿಕೇಷನ್ ಸಿಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋ ಬೇಗ ಹಾಕ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.